ನಮ್ಮ ಜ್ಯೋತಿರ್ಲಿಂಗಗಳನ್ನು ಪುನರ್ ದೇವಸ್ಥಾನಗಳ ನಿರ್ಮಾಣ ಮಾಡಿ ಯಾವ ಔರಂಗಜೇಬನಿಂದ ಕಾಶಿ ವಿಶ್ವನಾಥ ದೇವಸ್ಥಾನ ಧ್ವಂಸ ಆಗಿ ಆ ಈಶ್ವರಲಿಂಗವನ್ನ ಅದರ ಪಕ್ಕದಲ್ಲಿರೋ ಬಾಯಿಯಲ್ಲಿ ಹಾಕಿ ನೂರಾರು ವರ್ಷಗಳಿಂದ ಹಿಂದೂಗಳಿಗೆ ಅಪಮಾನ ಆಗುವಂಥ ಕಾಲದಲ್ಲಿ ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್ ಅವರು ಈಗೇನು ನಾವು ಯಾವ ಜ್ಞಾನವ್ಯಾಪಿ ಮಸೀದಿ ಅಂತ ಏನು ಕರಿತೀವಿ ಅದರ ಪಕ್ಕದಲ್ಲೇ ಹೊಸ ದೇವಸ್ಥಾನ ನಿರ್ಮಾಣ ಮಾಡಿ ಆ ಈಶ್ವರನನ್ನ ಅಲ್ಲಿ ಪ್ರತಿಷ್ಠಾಪನೆ ಮಾಡಿ ಮತ್ತೊಮ್ಮೆ ಸನಾತನ ಹಿಂದೂ ಧರ್ಮದವರಿಗೆ ಸ್ವಾಭಿಮಾನದಿಂದ ತಲೆ ಎತ್ತಿ ಇವತ್ತು ಜಗತ್ತಿನಲ್ಲಿ ನಿಲ್ಲಬೇಕ ಕಾರಣ ಯಾರಪ್ಪ ಅಂದ್ರೆ ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್. ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್ ಅವರು ಹಾಲ ಮತದವರು. ಒಮ್ಮೆ ಸಣ್ಣ ಹುಡುಗಿ ಇದ್ದಾಗ ನಮ್ಮ ಇಂದೂರಿನ ರಾಜ ಎಲ್ಲೋ ಯುದ್ಧದ ಮುಗಿಸ್ಕೊಂಡು ವಾಪಸ್ ಇಂದೂರಿಗೆ ಬರಾಗ ಅವಾಗ ಅಲ್ಲೆಲ್ಲಿ ಅಗ್ರಹಾರಗಳತ್ತಿದ್ದು ಈಗ ಹೆಂಗೆ ನಾವು IB ಕರಿತೀವಿ ಹಂಗೆ ಅಗ್ರಹಾರ ಅಂತೇಳಿ 50 ಕಿಲೋಮೀಟರ್ಗೆ 40 ಕಿಲೋಮೀಟರ್ಗೆ ಅಲ್ಲಿ ಬಂದು ಸೈನಿಕರು ರಾಜರು ಯಾರೆಲ್ಲ ಮಂತ್ರಿಗಳು ಅಲ್ಲಿ ಇದ್ದು ರಾತ್ರಿ ವಿಶ್ರಾಂತಿ ಮಾಡಿ ಮತ್ತೆ ಮುಂಜಾನೆ ಬೆಳಿಗ್ಗೆ ಎದ್ದು 5 ಗಂಟೆಗೆ ಮತ್ತೆ ತಮ್ಮ ಪ್ರಯಾಣ ಮುಂದುವರಿಸ್ತಿದ್ರು. ಹಿಂಗೆ ಒಂದು ಯುದ್ಧದಲ್ಲಿ ಗೆದ್ದು ವಾಪಸ್ ಬರುವಾಗ ಒಂದು ಅಗ್ರಹಾರದಲ್ಲಿ ಇವರೆಲ್ಲ ರಾಜರು ಅವರೆಲ್ಲ ಸೈನ್ಯ ಅಲ್ಲಿ ವಿಶ್ರಾಂತಿ ಮಾಡುವಾಗ ಒಂದು ಸಣ್ಣ ಹುಡುಗಿ ಭಾಳ ಕ್ರಿಯಾಶೀಲವಾಗಿ ಓಡಾಡೋದನ್ನ ಆ ಹೆಣ್ಮಗಳ ಬಲ್ಲಿರುವಂಥ ಕ್ಷಾತ್ರ ತೇಜವನ್ನು ನೋಡಿದಂಥ ಆ ಮಹಾರಾಜರು ಇವ್ರು ಯಾರು ಹುಡುಗಿ ಏನು ಅಂತೆಲ್ಲ ತಿಳ್ಕೊಂಡು ಈ ಒಂದು ಹುಡುಗಿ ಮುಂದೆ ಒಂದು ಭಾಳ ದೊಡ್ಡ ನಮ್ಮ ರಾಜಮನೆತನದಲ್ಲಿ ಒಳ್ಳೆಯ ಒಂದು ಕೀರ್ತಿ ಸಂಪಾದನೆ ಮಾಡುವಂಥ ಲಕ್ಷಣ ಇದೆ. ಹೆಣ್ಮಗಳನ್ನ ಹುಡುಗಿಯನ್ನು ಕರ್ಕೊಂಡು ತಮ್ಮ ಅರಮನೆಗೆ ಹೋಗ್ತಾರೆ. ಮುಂದೆ ಅರಮನೆಗೆ ಹೋಗಿ ತಮ್ಮ ಮಗನೇ ಲಗ್ನ ಮಾಡಿಕೊಟ್ಟು ಮಹಾರಾಣಿಯನ್ನಾಗಿ ಮಾಡ್ತಾರೆ. ಆದರೆ ಅದು ದುರ್ದೈವದಿಂದ ಗಂಡ ತೀರ್ಕೊತಾನೆ. ಅವಾಗ ಯುದ್ಧದಲ್ಲಿ ತೀರ್ಕೊಂಡ ಮೇಲೆ ಅವಾಗೊಂದು ಸತಿ ಸಹಗಮನ ಪದ್ಧತಿ ಅಂತಿತ್ತು. ಗಂಡ ಸತ್ತು ಕೂಡಲೇ ಏನು ಗಂಡನ ಚಿತೆ ಮಾಡಿ ಅವತ್ತು ಗಂಡನ ಇದು ಏನು ಮಾಡ್ತಿದ್ರು ಅಂತ್ಯಕ್ರಿಯೆ, ಅದರಾಗ ಹೆಣ್ಮಗಳು ಹಾರಬೇಕು ಅಂತ ಕೆಟ್ಟ ಒಂದು ಪದ್ಧತಿ ಈ ದೇಶದಲ್ಲಿತ್ತು. ಆದರೆ ಅದರ ಮಾವ ಆ ರಾಜ ಒಪ್ಪಲಿಲ್ಲ. ಅದಕ್ಕೆ ನನ್ನ ಸೊಸೆಯನ್ನು ನಾನು ಕಳ್ಕೊಲಿಕ್ಕೆ ತಯಾರಿಲ್ಲ, ನನ್ನ ಸೊಸೆ ವಿಧವೆ ಆಗಿರ್ಬೋದು. ಈಗೆಲ್ಲ ಗೊತ್ತದ ಅವಾಗ ವಿಧವೆ ಆದರೆ ಎಷ್ಟು ಕೆಟ್ಟ ಒಂದು ಸ್ಥಿತಿ ಇತ್ತು ನಮ್ಮ ದೇಶದಲ್ಲಿ. ಅವಾಗ ಆ ಹೆಣ್ಮಗಳನ್ನ ಆ ಒಂದು ಏನು ರಾಜ ಮನೆತನಕ್ಕೆ ಪಟ್ಟ ಕಟ್ತಾರೆ. ಮಹಾರಾಣಿ ಅಹಿಲ್ಯಾಬಾಯಿ ಹೋಳ್ಕರ್ ಅಂತೇಳಿ ಅವ್ರು ಘೋಷಣೆ ಮಾಡ್ತಾರೆ. ಆ ಹೆಣ್ಮಗಳು ಸುಮಾರು 35 ವರ್ಷ ನಮ್ಮ ಭಾರತದ ಇತಿಹಾಸದಲ್ಲಿ ಏನು ನಮ್ಮ ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್ ಅವರ ಕಾಲವನ್ನು ಸುವರ್ಣ ಯುಗ ಅಂತ ಕರೆದಾರೆ ನಮ್ಮ ಸಾಹಿತಿಗಳು. ಯಾಕೆ ಕರೆದಾರಂದ್ರೆ ಈ ಸತಿ ಸಹಗಮನ ಪದ್ಧತಿಯನ್ನು ತೆಗೆದು ಹಾಕ್ತಾಳೆ ಹೆಣ್ಮಗಳು. ಮಹಾರಾಣಿ ಆದಮೇಲೆ 2ನೇ ಲಗ್ನ ಆಗಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತಾರೆ. ಸುಮಾರು ನಮ್ಮ ದೇಶದಲ್ಲಿ ಏನು ಮೊಘಲರಿಂದ ಆದಿಲ್ ಶಾಹಿಗಳಿಂದ ನಿಜಾಮರಿಂದ ಏನು ಎಷ್ಟು 3,500ಕ್ಕಿಂತ ಹೆಚ್ಚು ದೇವಸ್ಥಾನಗಳನ್ನು ಪುನರ್ ನಿರ್ಮಾಣ ಮಾಡ್ತಾಳೆ ರಾಜಮಾತಾ ಅಹಿಲ್ಯಾಬಾಯಿ. ಇವತ್ತು ನೀವು ನೋಡ್ರಿ, ಮಹಾರಾಷ್ಟ್ರದ ಯಾವುದೇ ಜಿಲ್ಲೆಗೆ ಹೋಗ್ರಿ, ಯಾವುದೇ ಜ್ಯೋತಿರ್ಲಿಂಗ ಮುಂದೆ ಹೋಗ್ರಿ, ಮೊದಲು ಯಾರ್ದು ಮೂರ್ತಿ ಕಾಣಿಸ್ತೈತಪ್ಪ ಅಂದ್ರೆ ರಾಜಮಾತಾ ಅಹಿಲ್ಯಾಬಾಯಿ ಹೋಗ್ತಾರೆ. ಇವತ್ತು ಕಾಶಿ ಒಳಗೂ ಸಹಿತ ನಮ್ಮ ದೇಶದ ಪ್ರಧಾನಮಂತ್ರಿ ಶ್ರೀ ನರೇಂದ್ರ ಮೋದಿ ಅವರು ನಿಮಗೆ ಕಾಶಿ ಮಹಾದ್ವಾರದ ಮುಂದೆ ಕಾಣಿಸೋದೇ ತಾಯಿ ಅಹಿಲ್ಯಾಬಾಯಿ ಹೋಳ್ಕರ್. ಅಂದ್ರೆ ನಮ್ಮ ಧರ್ಮವನ್ನು ರಕ್ಷಣೆ ಮಾಡೋದಂಥ ಹೆಣ್ಮಗಳು. ಇಡೀ ದೇಶದಲ್ಲೇ ಸುವರ್ಣ ಯುಗ ಅಂತ ಹೇಳಿ ಒಬ್ಬ ಹೆಣ್ಮಗಳೇನು ರಾಜಕೀಯ ಮಾಡ್ತಾಳೆ ಅಂತಿದ್ರು. ಅಂತ ಅದ್ಭುತವಾದಂಥ ಒಂದು ಆಡಳಿತ ಮಾಡಿ ತನ್ನ ಇಡೀ ಜೀವನವನ್ನು ಸನಾತನ ಧರ್ಮದ ರಕ್ಷಣೆಗಾಗಿ ಇವತ್ತು ಹೋರಾಟ ಮಾಡಿದಂಥ ತಾಯಿಯನ್ನು ನಮ್ಗೆ ಯಾರಿಗೂ ಗೊತ್ತಿರಲಿಲ್ಲ. ಅವಾಗ ನಾವು ನಮ್ಮ ಕರಡಿಯವರು, ನಮ್ಮ ರಾಜು ಕೂರಿಯವರು ಎಲ್ಲರೂ ಕೂಡಿ ನಾವೆಲ್ಲ ಓದ್ತಿದ್ವಿ. ಇದೆಲ್ಲ ನೀವೆಲ್ಲ ನೋಡ್ತೀವಿ. ಇವತ್ತು
ಫೇಸ್ಬುಕ್ನಾಗ ವಾಟ್ಸಪ್ನಾಗ ಬರ್ತಿರ್ತಾವೆ ರಾಜಮಾತಾ ಇಲ್ಲ ಭಾಳ ಹೋಳ್ಕರತ್ ನೀವು ಯೂಟ್ಯೂಬ್ದಾಗ ಹೊಡೆದ್ರಂದ್ರೆ ಇಡೀ ರಾಜಮಾತಾಂದು ಇತಿಹಾಸ ಬರ್ತದೆ. ಅದನ್ನೆಲ್ಲ ನೋಡಿ ನಾವು ಪ್ರೇರಣೆ ಆಯ್ತು, ಯಾಕಪ್ಪ ನಾವು ಬಿಜಾಪುರನಾಗ ಯಾಕೆ ಕೊಡ್ಸೋದು ಇಂಥ ಒಂದು ದೊಡ್ಡ ಕೊಡುಗೆ ಕೊಟ್ಟಂಥ ಒಬ್ಬ ರಾಜಮಾತೆಯನ್ನು ನಮ್ಮ ಬಿಜಾಪುರ ಮಹಾರಾಷ್ಟ್ರಕ್ಕೆ ಸೀಮಿತ ಆಗಿತ್ತು. ಇವತ್ತು ಕರ್ನಾಟಕದಲ್ಲಿ ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್ ಮೂರ್ತಿಯನ್ನು ಕೂಡಿಸಿದ್ವಿ, ಸರ್ಕಲ್ ಮಾಡಿದ್ವಿ. ಮೊದಲು SS ಫ್ರಂಟ್ ರೋಡ್ ಅಂತ ಕರಿತಿದ್ರು ಈ ರೋಡಿಗೆ, ಅದನ್ನು ತೆಗೆದು ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್ ಮಾರ್ಗ ಅಂತ ಹೇಳಿ ಮಾಡಿದ್ವಿ. ಇವತ್ತಿನ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕ್ರೀಡಾಂಗಣ ಎದುರಿಗಿನ ರಸ್ತೆಯನ್ನು ಸಂತ ಕನಕದಾಸ ಮಾರ್ಗ ಅಂತ ಹೇಳಿ ಮಾಡಿದ್ವಿ. ಅದಕ್ಕೂ ನಮ್ಮ ಬೈರತಿ ಬಸವರಾಜರು ಸುಮಾರು 10 ಲಕ್ಷ ರೂಪಾಯಿ ಕೊಟ್ಟರು. ಮನ್ಯಾಗ ನಮ್ಮನ್ನೆಲ್ಲ ಕರೆದು ಬೆಳ್ಳಿ ತಾಟ, ಬೆಳ್ಳಿ ಚಮಚ, ಬೆಳ್ಳಿ ವಾಟಿ ಅವು ಎಷ್ಟು ಥರ ಮಾಡಿದ್ರು ಏನೋ. ದಾಸಿ ಒಳಗೆ ಒಂದು 10 ಥರ ಇತ್ತು. ಪುರಿ, ಕೇಸರಿ ಭಾತ, ಅಲ್ಲಿಂದ ಕೀರ ಎಲ್ಲ ನಮ್ಮ ಹಾಲು ಮತದವ್ರಿಗೆ ನಮಗೆಲ್ಲ ತಿನ್ನಿಸಿ 10 ಲಕ್ಷ ರೂಪಾಯಿ ಅವರೇ ನೀಡಿದ್ರು ನಮಗೆಲ್ಲ. 10 ಲಕ್ಷ ರೂಪಾಯಿದು ಚೀಲ ಕೊಟ್ಟರು. ಅದೇ ನಾವು ನಮ್ಮ MLC ಇದ್ದಾಗ ರೊಕ್ಕ ಕೊಟ್ಟಿದ್ದೆ. ಮುಂದೆಲ್ಲ ಕೂಡಿ ಈ ಒಂದು ಸರ್ಕಲ್ ಮಾಡಿದ್ವಿ. ಇನ್ನು ಸಂಗೊಳ್ಳಿ ರಾಯಣ್ಣವ್ರದ್ದು ಒಂದು ಉಳಿದದ. ಈಗಾಗಲೇ ಸಂಗೊಳ್ಳಿ ರಾಯಣ್ಣವ್ರದ್ದು ಆ ಒಂದು ರಸ್ತೆ ಹೆಸರು ಇಟ್ಟಿವಿ. ಈಗಾಗ ಚಾಲೂ ಮಾಡ್ಯಾರತ್ತ. ಆದಷ್ಟು ಬೇಗನೆ ಸಂಗೊಳ್ಳಿ ರಾಯಣ್ಣವ್ರದ್ದು ಒಂದು ಕಂಚಿನ ಮೂರ್ತಿಯನ್ನು ಮುಂದಿನ ವರ್ಷ ಒಳಗಾಗಿ ಕೂಡಿಸಿ ದೊಡ್ಡ ಪ್ರಮಾಣದಲ್ಲಿ ವಿಜಯಪುರದಲ್ಲಿ ಆದ ಕಾರ್ಯಕ್ರಮ ಇಡೀ ಕರ್ನಾಟಕಕ್ಕೆ ಒಂದು ದಾಖಲೆ ಆಗೋ ರೀತಿಯಲ್ಲಿ ನಾವೆಲ್ಲ ಕೊಡೋಣ. ಹಾಲು ಮತ ಬೇರೆ ಎಲ್ಲ, ಲಿಂಗಾಯತರು ಬೇರೆ ಎಲ್ಲ, ಯಾರೋ ಬೇರೆ ಇಲ್ಲ, ಎಲ್ಲರೂ. ಈಗ ನಾವು ನಾ ಲಿಂಗಾಯತರ ಅದೇನಿ. ನನ್ನ ಮನ್ಯಾಗ ಇರುವಂಥ ದೇವರ ಅರಕೆರೆ ಅಮೋಕ್ಷಿತ ಅಮೋಕ್ಷಿತದಿಂದ ಕಾಲಿಗೆ ಬರ್ಬೇಕಂದ್ರೆ ಲಗ್ನ ಆಗೋದು ನಮ್ಮ ಮನ್ಯಾಗ. ನಮ್ಮ ಹೆಣ್ಣ ದೇವ್ರ ಅಂದ್ರ ನಮ್ಮ ಕಾಗಿನೇರಿ ಲಾಯವ, ಅದನ್ನು ಪೂಜಾರಿಗಳೇ. ಈ ಎರಡು ನಮ್ಮ ಮನೆ ದೇವ್ರ ಅಂದ್ಮಾಗ ನಾವು ಅರ್ಧ ಕುರುಬ್ರದಿ ಯಾಕೆ ಹೇಳ್ತೀನಂದ್ರೆ ಜಾತಿಯಿಂದ ಯಾರು ದೊಡ್ಡವರಲ್ಲ. ನೋಡ್ರಿ, ಅಹಿಲ್ಯಾಬಾಯಿ ಹೋಳ್ಕರ್ಗೆ ಯಾರು ಗುರ್ತಿತ್ತಪ್ಪ ನಮ್ಮ ಹಾಲು ಮಾತಂದವ್ರು ಅಂತೇಳಿ. ಇನ್ನ ನಮ್ಮ ಕರಡೇವ್ ಹೇಳಿದ್ರು, ರಾಜು ಪುರಿ ಹೇಳಿದ್ರು, ಇಲ್ರಿ ನಮಗೆ ಗುರ್ತಿರ್ಲಿಲ್ಲ. ನಾವು ಇತಿಹಾಸ ನಮಗೆ ಯಾರು ಕಲಿಸೇ ಇಲ್ಲ. ಹಳ್ಳಿ ನೋಡೋಣ, ಔರಂಗಜೇಬ, ಅಕ್ಬರ, ಟಿಪ್ಪು ಸುಲ್ತಾನ ಮತ್ತು ಹೊಂಟ್ರೆ ಬರೀ ಅದೇ ಮಕ್ಕಳದೇ ಕತ್ತಿ ಬೀಳುವಾಗಿರ್ತಾರೆ. ಈಗ ಸತ್ಯ ಏನು ಹೊರಗೆ ಬೀಳಾಕತ್ತದ. ಸಂಗೊಳ್ಳಿ ರಾಯಣ್ಣ ನೋಡ್ರಿ ಎಂಥ ಪುಣ್ಯಾತ್ಮ. ಇವತ್ತು ಆ ಸಂಗೊಳ್ಳಿ ರಾಯಣ್ಣ ಅಂದ್ಕೊಂಡೆ ನೆನಪಾಯ್ತು. ನಮ್ಮ ಸುಪ್ರೀಂ ಕೋರ್ಟ್ನಾಗ ಕೇಸ್ ನಡೆದಿತ್ತು ನಮ್ಮ ಫ್ಯಾಕ್ಟ್ರಿದು. ನಮಗೂ ಭಾಳ ಕಾಡಿದ್ರು. ಅವ್ರು ಸಿದ್ದರಾಮಯ್ಯ ಅವ್ರಿಗೆ ಹೇಳಿದೆ, ಏನು ಮಾಡ್ಲಪ್ಪ ಎತ್ತಾಳ ನಿಮ್ಮ ಲಿಂಗಾಯತರ ಒಳಗೆ ಒಂದು 3 ಮಂದಿ ಅದಾರ, ಅಲ್ಲೊಬ್ಬ ಕಂಡ್ರೆ ಇಲ್ಲೊಬ್ಬ ಹಚ್ಚಡ ಅದ, ಅಲ್ಲೊಬ್ಬ ಇನ್ನೊಬ್ಬ ಅದ, ನಮ್ಮ ಹೆಸರು ಹೇಳೋದು ಬೇಡ, ಇವರು ನನಗೆ ಕಾಡ್ಲಾಕತ್ತ, ನಂದೇನಿಲ್ಲ ಅಂತ ಹೇಳಿ. ಅವತ್ತು ಬೆಳಗಾವಿ ಅಧಿವೇಶನ ಮುಗೀತು. ಮುಗಿದ ಮ್ಯಾಗ ನಾನು ಸಂಗೊಳ್ಳಿಗೆ ಹೋದೆ. ಇದು ನಮ್ಮ ನಂದಗಡಕ್ಕೆ. ಇನ್ನು ನಂದಗಡದಾಗ ಒಳಗೆ ಗೇಟ್ನಾಗಿನ ಕಾಲು ಇಟ್ಟಾಕತ್ತಿದ್ದೆ ಮಾದವ್ರನಾಗ. ದಿಲ್ಲಿದಿಂದ ಒಂದು ಫೋನ್ ಬಂತು, ಸುಪ್ರೀಂ ಕೋರ್ಟ್ನಾಗ ನಿಮ್ಮ ಪರವಾಗಿ ಆರ್ಡರ್ ಆಗೈತಿ, 1 ವಾರನಾಗ ನಿಮ್ಮ ಫ್ಯಾಕ್ಟ್ರಿಗೆ ಅನುಮತಿ ಕೊಡ್ಬೇಕಂತ ಆರ್ಡರ್ ಆಗಿದೆ. ಅವತ್ತಲ್ಲಿ ಹುಡುಗರು ನನಗೆ ಹೇಳಿದ್ರು, ಈ ಸಲ ಸಂಗೊಳ್ಳಿ ರಾಯಣ್ಣ ಜನ್ಮ ದಿವಸಕ್ಕೆ ನೀವು ಪ್ರಸಾದ ಕೊಡ್ಬೇಕಂದ್ರೆ ಆಯ್ತಪ್ಪ ಕೊಡ್ತೀನಿ. ಅವತ್ತಿನಿಂದ ಇವತ್ತು ಪ್ರತಿ ವರ್ಷ ನಾನೇ ಅಲ್ಲಿ ಪ್ರಸಾದ ಮಾಡ್ತೀನಿ. ಒಂದು 15-20 ಸಾವಿರ ಜನ ಇರ್ತಾರೆ. ಹಿಂಗೆ ಒಬ್ಬೊಬ್ಬ ಮಹಾಪುರುಷರು ಅವರು ನಿಷ್ಕಳಂಕವಾಗಿ, ನಿಷ್ಕಪಟದಿಂದ, ಸ್ವಚ್ಛ ಹೃದಯದಿಂದ ಯಾರು ಇರ್ತಾರಲ್ಲ ಅವ್ರ ಮುಂದೆ ದೇವರಾಗ್ತಾರೆ ಅನ್ನೋದಕ್ಕೆ ಸಂಗೊಳ್ಳಿ ರಾಯಣ್ಣ ಅವ್ರ ದೇವರಂತ ನಾವು ತಿಳ್ಕೊತೀವಿ. ಯಾಕಂದ್ರೆ ಅಷ್ಟು ಏನೂ ಅಂತಿದ್ರೆ ಆ ಮನುಷ್ಯರ ಮೇಲೆ ಅವ್ರು ಯಾರು ಬಿಡ್ತೈತೋ ಅವ್ರ ಮೂಲ ಇಲ್ಲೇ ಹತ್ತರ್ಗಾದವರು. ಹತ್ತರ್ಗಾದಿಂದ ಅವ್ರ ಮುತ್ಯಾಗಳು ಆ ಕಡೆ ಹೋದ್ರು, ಹಿಂಗೆ ಕುರಿ ಕಾಯ್ಕೋತ ಹೋದ್ರು. ಈ ಕಡೆ ನೀರು ಇರ್ತಿದ್ರೆ ಸುಡುಗಾಡಿಲ್ಲ, ಆ ಕಡೆ 2-3 ದೊಡ್ಡ ನದಿ ಇದ್ವು. ಆ ಕಡೆ ಹೋಗಿ ಸಂಗೊಳ್ಳಿ ಒಳಗೆ ಹೋಗಿ ಅವರು ಅಲ್ಲಿ ಸೆಟ್ಲ್ ಆದರು. ಸಂಗೊಳ್ಳಿಗೂ ಮನೆ ಹೋಗಿದ್ದೆ ನಾ ಹೋದ ದಿವಸ ಅಂದಾಗ. ಅಲ್ಲಿ ಅವಾಗ ಗೊತ್ತಾಯ್ತು ಇವ್ರು ಹತ್ತರ್ಗಾದವ್ರು ಅಲ್ಲಿ ಬರ್ದಾರ. ಸಂಗೊಳ್ಳಿ ಒಳಗೆ ನೀವು ಹೋಗಿ ನೋಡ್ಬರಿ, ಸಂಗೊಳ್ಳಿ ಒಳಗೆ ಒಂದು ಇದು ಬರ್ದಾರ, ಹತ್ತರ್ಗ ಮೂಲದ ರಾಯಣ್ಣನ ಮನೆತನ ಅಂತ ಹೇಳಿ ಬರ್ದಾರ ಅಲ್ಲಿ. ನಾನು ಅಲ್ಲಿ ಕೇಳಿದೆ ಅಲ್ಲಿ ಇವರಿಗೆ, ಹೌದು ಸರ್ ಅವರು ಬಿಜಾಪುರ ಇಂಡಿ ತಾಲೂಕಿನ ಹತ್ತರ್ಗದವ್ರು ಅಂತೇಳಿ. ಅದಕ್ಕೆ ನಮ್ಮದು ಎಲ್ಲರೂ ರಾಣಿ ಚೆನ್ನಮ್ಮನು ನಮ್ಮ ಜಿಲ್ಲೆದಕ್ಕೇನೆ, ಸಂಗೊಳ್ಳಿ ರಾಯಣ್ಣನು ನಮ್ಮವನೇ, ಸಿಂಧೂರು ಲಕ್ಷ್ಮಣನು ನಮ್ಮವನೇ.
ಎಷ್ಟು ಮಂದಿನ ಕೊಟ್ಟಾರ ನೋಡಿ ಇಂಥ ಪುರುಷರು. ಸಿಂಧೂರು ಲಕ್ಷ್ಮಣ ಒಂದು ಕತೆ ಹೇಳ್ತಾರೆ. ಅವ ಓಡ್ಲಕ್ಕತ್ರ ಯಾರ ಕೈಗೂ ಸಿಗ್ತಿದ್ದಿಲ್ಲ. ಅದಕ್ಕೆ ಬ್ರಿಟಿಷರೇ ಮಾಡ್ತಾರೆ, ಹಿಡಿದು ಕಾಲಾಗ ನರ ತೆಗಿತಾರೆ. ಅದೇನು ಮಾಡೋದು, ಅವ್ರ ಜಾತಿ ಒಳಗೆ ನಾವು ಹಿಡಿದು ಕೊಡ್ತಾರೆ. ಈಗ ಎಲ್ಲರ ಹಣೆ ಬಾರಿ ಇದೇ ಆಗೈತೆ. ಅವ್ರ ಜಾತಿಯವರೇ ಸಂಗೊಳ್ಳಿ ರಾಯಣ್ಣದು ಕತೆ ಅದೇ ಐತಿ, ಸಿಂಧೂರು ಲಕ್ಷ್ಮಣದು ಅದೇ ಐತಿ, ಚೆನ್ನಮ್ಮಂದು ಅದೇ ಐತಿ. ಅಂದ್ರೆ ಇದು ಇರುವುದೇ ಇದು. ಅದಕ್ಕೆ ಅದನ್ನು ಮೀರಿ ಇವತ್ತೇ ನೋಡ್ರಿ ಸಂಗೊಳ್ಳಿ ರಾಯಣ್ಣನ ನೆನೆಸ್ತಾರೆ. ಅವ್ರು ಯಾರು ಕೊಟ್ಟವ್ರನ್ನ ಯಾರು ನೆನೆಸ್ತಾರೆ? ನಾವೆಲ್ಲ ಇವತ್ತು ಸಂಗೊಳ್ಳಿ ರಾಯಣ್ಣ ನೆನೆಸ್ಲಾಕತ್ತೀವಿ, ರಾಜಮಾತಾ ಈಗ ಏನು ಸಂಬಂಧ ಐತಪ್ಪ? ಮಹಾರಾಷ್ಟ್ರದಾಗ ಇರೋ ಬಿಡು, ಹಿಂದೂ ರಾಣಿ ಇರ್ಬೇಕು ಬಿಡು, ತಿಟ್ಟ ಹಂಗಲ್ಲ. ನಮ್ಮ ಸಮಾಜಕ್ಕೆ ಯಾರ್ಯಾರು ಉಪಕಾರ ಮಾಡ್ಯಾರಲ್ಲ, ಅವ್ರು ಯಾವ ಜಾತಿ ಅಂತ ನೋಡ್ಬಾರ್ದು. ಅದು ನಮ್ಮ ನಾಯಕರೇ. ಅಂಬೇಡ್ಕರ್ ಅವ್ರನ್ನ ಕೆಲವು ಮಂದಿ ನಮ್ಮ ಜಾತಿ ಅವ್ರತ್ತ. ಅಂಬೇಡ್ಕರ್ ಒಂದು ಜಾತಿಗೆ ಸೀಮಿತ ಇಲ್ಲ, ಇಡೀ ಮಾನವ ಕುಲಕ್ಕೆ ಒಳ್ಳೇದು ಮಾಡಿದಂಥವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್. ಹಿಂಗೆ ನಾವು ಚಿಂತೆ ಮಾಡೋದು. ಕೆಲವು ಮಂದಿ ಉಪಧ್ಯಾಪಕರು ಏನೋ ಹೇಳ್ತಾವೆ, ಅವು ತಲೆ ಕಳ್ಸೋದ ಅವು ಇರು ಕೆಟ್ಟ ಹುಳುಗಳು ಎಲ್ಲ ಕಡೆ ಅದಾವು, ಎಲ್ಲ ಜಾತಿಯಾಗಿ ಹೋದಾರ. ಅದಕ್ಕೆ ನಾ ಇಟ್ಟೇ ಹೇಳ್ತೀನಿ, ಇವತ್ತು ಭಾಳ ಸಂತೋಷ ಆಗೈತೆ. ನಮ್ಮ ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರವ್ರು, ನಮ್ಮ ರಾಜಕುರಿಯವರು ವಿಶೇಷವಾಗಿ ಎಲ್ಲ ನಾ ಹೇಳಿದೆ ಮೊನ್ನೆ, ನೋಡಪ್ಪ ಅವ್ರಿಗೆ ನೆನಪು ಮಾಡಿದ್ರೆ ನಾನು ಗುರ್ತಿರ್ಲಿಲ್ಲ. ಎಲ್ಲ ಸಸ್ತಾಗಿ ಈ ಸಲ ಮಾಡು, ಈ ಸಲ ಮುಂದೆ ಈ ವರ್ಷದಿಂದ ಹಂಗಾದ್ರೂ ಮೇಯರು ನಮ್ಮವ್ರು ಅದಾರ, ಮತ್ತೆಲ್ಲ ಅವಕಾಶಗಳು ಸಿಗ್ಲಾಕತ್ತಾವ ಬಿಜಾಪುರದಾಗ. ಅದಕ್ಕೆ ನಿಮ್ಯಾಗ ನಾ ಎಲ್ಲ ಹೆಣ್ಮಕ್ಳು ಒಂದು ಸಂಘ ಮಾಡ್ಕೊಂಡಾರ, ರಾಜಮಾತಾ ಅಹಿಲ್ಯಾಬಾಯಿ ಹೋಳ್ಕರ್ ಮಹಿಳಾ ಸಂಘ ಅಂತ. ಅವ್ರಿಗೂ ವಿನಂತಿ ಮಾಡ್ಕೊತೀನಿ, ಪ್ರತಿ ಅಮಾಸಿ ಪ್ರತಿ ಹುಣ್ಣಿಮೆಗೆ ನೀ ಸ್ವಚ್ಛ ಮೂರ್ತಿ ತೊಳೆಸಿದ್ರು ಅವ್ರು ಬಂದು ಎಲ್ಲರೂ ಹಾರ ಹಾಕಿ ಅವ್ರನ್ನ ನೆನಪು ಮಾಡ್ಕೊತ ಹೋಗಿ ಮಾಡಿ ಸಾಕು. ಇದ್ದಿದ್ದು ಏನಾರೇ ಅದು ಮಾನ್ಯ ಸೋಲಾರ್ ಮಾಡೋಣ, ಯಾರು ಏನು ಇರೋದು ಬೇಡ. ಹಾಂ ಹೇಳದಲ್ಲ, ಈಗ ಒಂದು ವರ್ಷನ ಕೊಲ್ಲದೆ ಮಾಡೋದು, ಭಾಳ ದಿವಸ ಹೊರಡಬಾರ್ದು. ಹಾಂ ಇಲ್ಲ, ಯಾರೋ ಕೊಡ್ತೀನಿ ಅಂದಿದ್ರೆ ನಾವು ಹಿಂದೆ ಸರ್ದಿ ಅವು ಹಿಂಗೆ. ಈಗ ಬಾಬು ಜಗಜೀವನ್ ರಾಮದು ಹಂಗೆ ಆಯಿತು. ಬಾಬು ಜಗಜೀವನ್ ರಾಮದು 5 ಲಕ್ಷ ರೂಪಾಯಿ ಅಡ್ವಾನ್ಸ್ ಕೊಟ್ಟಾಗ ಅಲ್ಲಿ ಎಲ್ಲೋ ಸಾಂಗ್ಲೆ ಕೊಟ್ಟರಂದ್ರು. ಅಲ್ಲಿ ಹೋಗಿ ಕೇಳಿದ್ರೆ